ನೋಡಿ, BJP ಅವರು ಯಾವತ್ತೂ ಅಷ್ಟೇನೆ ನಿಮಗೆ ಏನು ಬೇಕಾದರೂ ತಿರುಗಿಸ್ತಾರೆ, ಏನು ಬೇಕಾದ್ರೂ ಹೇಳ್ತಾರೆ. ಸೊ ಒಟ್ಟಾರೆಯಾಗಿ BJP ಅವರು ಏನೇ ಮಾಡಿದ್ರು ಅಪಚಾರ ಅನಾಚಾರ ಆಗೋದಿಲ್ಲ. ಕಾಂಗ್ರೆಸ್ ಅವ್ರು ಮಾಡಿದ್ರೆ ಮಾತ್ರ ಅದು ಅನಾಚಾರ ಆಗುತ್ತೆ. ಕಾಂಗ್ರೆಸ್ ಅವ್ರು ಏನೇ ಹೇಳಿಕೆ ಕೊಟ್ಲಿ, ಏನೇ ಮಾಡಲಿ, ಕಾಂಗ್ರೆಸ್ ನಾಯಕರು ಏನೇ ಮಾಡಿದ್ರು ಕೂಡ ಅದು ತಪ್ಪು. ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಏನೇ ಮಾಡಿದ್ರು ಕೂಡ ಅದು ಚಿನ್ನಕ್ಕಿನ್ನ ಪ್ಯೂರಿಟಿ ಜಾಸ್ತಿ. ಅಷ್ಟೊಂದು ಎಲ್ರನ್ನ ಕೈ ತೊಳೆದು ಈಗ ಯಾರನ್ನು ಸುಮೇಂದ್ರ ಅಧಿಕಾರಿ ಮುಖ್ಯಮಂತ್ರಿ, ಸುಮೇಂದು ಅಧಿಕಾರಿ ಮುಖ್ಯಮಂತ್ರಿಗಳು ವೆಸ್ಟ್ ಬೆಂಗಾಲ್ ಅವರು, ಅವ್ರ ಮೇಲೆ ಇವರೇ ಆರೋಪ ಮಾಡಿದ್ದವರು, ಹೋರಾಟ ಮಾಡಿದ್ದವರು ಇವರೇ. ವಾಷಿಂಗ್ ಮಿಷಿನ್ಗೆ ಹಾಕಿದ್ರು ಕ್ಲೀನ್ ಆಯಿತು, ಚೇರ್ ಮೇಲೆ ಕುಣಿಸೋದು. ಸೊ ಸಮಯ ಹತ್ರ ಬರ್ತಾ ಇದೆ. ಸೊ ನಾಗರಿಕರು ಅರ್ಥ ಮಾಡ್ಕೊಳ್ತಾರೆ. ಜನಕ್ಕಿನ್ನ ಟೈಮ್ ಇದೆ, ಇನ್ನ 4 ವರ್ಷ ಇದೆ, ಕಾದ್ ನೋಡೋಣ. ಕಾಂಗ್ರೆಸ್ ಪಕ್ಷದ ನಿಲುವೇನು, ಸಾರ್ವಜನಿಕರಿಗೆ ಕ್ಲಾರಿಟಿ ಕೊಡಬೇಕು. 1 ನೇಷನ್ 1 ಎಲೆಕ್ಷನ್ ಮಾಡಬೇಕು ಅಂತ ಅಂದಾಗ ವಿವಿಧ ರಾಜ್ಯಗಳಲ್ಲಿ ವಿವಿಧ ಸಮಯಕ್ಕೆ ಚುನಾವಣೆಗಳು ನಡೀತಾ ಇದೆ. ಅದರ ಪರಿಸ್ಥಿತಿಗಳೇನು, ಯಾವ ರೀತಿ ಅವರು ಆಡಳಿತವನ್ನು ನ್ಯಾಯ ಕೊಡ್ತಾರೆ ಅನ್ನೋದನ್ನು ಸ್ಪಷ್ಟೀಕರಣ ಕೊಡಬೇಕು. 1 ನೇಷನ್ 1 ಎಲೆಕ್ಷನ್ ಅಂತಕ್ಕಂಥದ್ದು ಸುಲಭದ ಮಾತು. ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾದಂಥ ಸರ್ಕಾರಗಳು ಏನು ಮಾಡಬೇಕು ಅನ್ನೋದನ್ನು ಅವರು ಸ್ಪಷ್ಟೀಕರಣ ಕೊಡ್ತು ಅಂತ ಅಂದರೆ ಒಂದು ಹಂತಕ್ಕೆ ಬರುತ್ತೆ. ಮುಂದಿನ ವರ್ಷ ನಡೀತಕ್ಕಂಥ ಕೆಲವು ರಾಜ್ಯಗಳ ಚುನಾವಣೆಗಳು ಅದ್ರ ಬಗ್ಗೆ ಯಾವ ದೃಷ್ಟಿಕೋನದಲ್ಲೂ ಕೂಡ ವಿಚಾರ ಆಗಿಲ್ಲ ಅಲ್ಲ, ಅದು ಲಾರ್ಜರ್ ಇಂಟ್ರೆಸ್ಟಲ್ಲಿ ಚರ್ಚೆಗಳಾಗತ್ತೆ. ಈಗ ಅವರು ಲೆಜಿಸ್ಲೇಚರ್ ಪಾರ್ಟಿ ಪಾರ್ಲಿಮೆಂಟ್ರಿ ಪಾರ್ಟಿ ಕಮಿಟಿ ಬಂದು ಕೆಲವು ಮಾಹಿತಿಯನ್ನು, ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ದಾರೆ. ಅದು ಲೋಕಸಭೆನಲ್ಲೂ ಕೂಡ ಚರ್ಚೆ ಆಗುತ್ತೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಅಲ್ಲ, ರಾಜಕೀಯ ಅಜೆಂಡಾ ಅಲ್ಲ, ಒಂದೇ ಸಾರಿ ಇಡೀ ದೇಶದಲ್ಲಿ ವ್ಯವಸ್ಥೆಯನ್ನ ಬುಡಮೇಲು ಮಾಡ್ತಕ್ಕಂಥ ಒಂದು ಪ್ರಯತ್ನ. ದಂಡಯಾತ್ರೆ ವರ್ಷಕ್ಕೊಂದ್ಸಾರಿ ಹೋಗೋ ಬದಲು 5 ವರ್ಷಕ್ಕೆ ಒಂದೇ ಸಾರಿ ದಂಡಯಾತ್ರೆ ಮಾಡ್ಬಿಟ್ಟು ಎಲ್ಲರನ್ನೂ ಮುಗಿಸ್ಬಿಡೋಣ ಅಂತ. ನೀಟನ್ನ ಜಾರಿಗೆ ತಂದಂತ ಸಂದರ್ಭದಲ್ಲೇ ನಾವು ವಿರೋಧವನ್ನ ಮಾಡಿದ್ವಿ. ಅದರಲ್ಲೂ ಕೂಡ ಕರ್ನಾಟಕದ ಕನ್ನಡಿಗರಿಗಾಗುವಂಥ ಅನ್ಯಾಯದ ಬಗ್ಗೆ ಕೂಡ ನಾನು ಮಾತನಾಡಿದ್ದೆ. ಕರ್ನಾಟಕದ ಕನ್ನಡಿಗರ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಸೀಟ್ನಲ್ಲಿ ಸಮಸ್ಯೆಗಳಾಗ್ತದೆ ಅಂತೇಳಿ. ಇವತ್ತು ನೀಟನ್ನು ಜಾರಿಗೆ ತಂದು ಇಡೀ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ದೊಡ್ಡ ಹಗರಣ ಇವತ್ತು ಬೆಳಕಿಗೆ ಬಂದಿದೆ. ಇಷ್ಟು ವರ್ಷ ನಡೆದಿರ್ತಕ್ಕಂಥದ್ದು ಕೂಡ ಯಾವ ರೀತಿ ನಡೆದಿದೆ ಅನ್ನತಕ್ಕಂಥದ್ದು ಕೂಡ ತನಿಖೆ ಆಗಬೇಕಾಗತ್ತೆ. ನಡೀತಾ ಇದೆ. SIR ತಡೆಯಕ್ಕಾಗ್ತದ? ಕಾಂಗ್ರೆಸ್ ಪಕ್ಷ ಮತದಾರರನ್ನ ಉಳಿಸ್ಕೊಳ್ಳಿಕ್ಕೆ ಯಾರ್ಯಾರಿಗೆ ಮತದಾನದ ಹಕ್ಕು ಬೇಕೋ ಅವರೆಲ್ಲರೂ ಕೂಡ ಅವ್ರಿಗೆ ಬೇಕಾದಂತ ಜಾಗೃತಿಯನ್ನ ವಹಿಸತಕ್ಕಂತ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ನಾವು ನಮ್ಮ ಮತದಾರರಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಕರೆಯನ್ನ ಕೊಡ್ತಾ ಇದ್ದೇವೆ. ಎಲ್ಲ ಕಡೆ ನಾವು ಸಭೆಗಳನ್ನ ಮಾಡ್ತಾ ಇದ್ದೇವೆ, ಮಾಹಿತಿಯನ್ನ ಕೊಡ್ತಾ ಇದ್ದೇವೆ, ಯಾವ ರೀತಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೇವೆ. ಬಹುಶಃ ಆ ಥರ ಆಗದೇ ಇದ್ದಂಥ ಪ್ರಯತ್ನ ಮಾಡ್ತೀವಿ. ಇನ್ನು ಮಿಟ್ಟಿದ್ದು ಚುನಾವಣಾ ಆಯೋಗ ಅವ್ರ ಕೈಯಲ್ಲೇ ಇದೆ, ಏನು ಮಾಡ್ತಾರೋ ಗೊತ್ತಿಲ್ಲ. ರಾಜ್ಯ ಸರ್ಕಾರಕ್ಕೆ 23 ವರ್ಷ ಆಯ್ತು ಸರ್, ಸಾಕಷ್ಟು ಭರವಸೆಗಳು ಕೊಟ್ಟಿದ್ವಿ, ಇನ್ನೂ ಒಂದಷ್ಟು ಬಹುತೇಕ ಈಡೇರಿಲ್ಲ ಅನ್ನೋದು ಪಂಚ ಗ್ಯಾರಂಟಿಗಳನ್ನ. ಅಲ್ಲ, ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ, ಅವರು ಈಡೇರಿಸ್ತಾರೆ. ಎಲ್ಲ ಗ್ಯಾರಂಟಿಗಳು ಏನೇನು ಕೊಟ್ಟಿದ್ರು ಭರವಸೆಗಳು ಎಲ್ಲವನ್ನೂ ಈಡೇರಿಸುವಂಥ ಶಕ್ತಿ, ಅಗಾಧ ಅನುಭವ ಇದೆ ಅವರಿಗೆ. ಆರ್ಥಿಕ ಸಚಿವರಾಗಿ ಸುಮಾರು 18-17 ಬಜೆಟ್ ಮಂಡನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ 8 ವರ್ಷ ಪೂರೈಸ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಭರವಸೆಗಳನ್ನು ಈಡೇರಿಸುವಂಥ ವಿಶ್ವಾಸ ನಮಗಿದೆ. ಒಂದು ತಿಂಗಳಲ್ಲಿ ಉಪಯೋಗ ಮಾಡ್ಬೋದು ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರು. ಕಾರ್ಯಕರ್ತರಿಗೆ ಸ್ಥಾನಮಾನಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಸರ್. ನಿರ್ದೇಶಕ ಸ್ಥಾನಗಳೆಲ್ಲ ಹಾಗೆ ಬಾಕಿ ಉಳ್ಕೊಂಡಿದ್ದಾವೆ. 3 ವರ್ಷ ಆಗಿದೆ. ಅದು
ಪಕ್ಷದ ಅಧ್ಯಕ್ಷರು, ವರಿಷ್ಠರು, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ಲಿಸ್ಟ್ ಆದ್ರೂ ಕೂಡ ಅದನ್ನ final ಮಾಡಲಾಗಲಿ ಅಂತ ವಿಕಾತ ಏಕಾತ ಚಾಲನೆ ಕೊಟ್ಟಿದ್ದಾರೆ. ಮೊನ್ನೆ ಅಭಿಯಾನ ಕೂಡ ಆಗ್ತಾ ಇದೆ. ಈ ನಡುವೆ ಕುಮಾರಸ್ವಾಮಿ ಅವರು ಬಂದು ಪ್ರೆಸ್ ಮೀಟ್ ಮಾಡಿ ಇದು ದುಡ್ಡೊಡೆಯ ಸ್ಕೀಮ್ ಅಂತ ಜನರಿಗೆ ದಾರಿ ತಪ್ಪಿಸುವಂತ ಉದ್ದೇಶ ಮಾಡ್ತಾರೆ. ಯೋಜನೆ ಸಕ್ಸಸ್ ಆಗಬಾರ್ದು ಅನ್ನೋ ಕಾರಣಕ್ಕೂ ನಾವು ನೋಡ್ರಿ, ಮಾಡ್ತೀವಿ ಅನ್ನೋದು ನೋಡ್ರಿ, ರೆವಿನ್ಯೂ ಸೈಟ್ಗಳ ಹಾವಳಿ ಸುಮಾರು 25-30 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇಂದಿನ ಯಾವುದೇ ಸರ್ಕಾರಗಳು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜನತಾದಳ ಇರ್ಬೋದು, ಜನತಾ ಪಕ್ಷ ಇರ್ಬೋದು, ಯಾವುದೇ ಪಕ್ಷಗಳು ಅದನ್ನು ತಡಿಲಿಕ್ಕಾಗಲಿ ಅಥವಾ ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದನ್ನಾಗಲಿ ಯಾವತ್ತೂ ಕೂಡ ಚಿಂತನೆಯನ್ನು ಮಾಡಿಲ್ಲ. ಅವರು ಚಿಂತನೆಯನ್ನು ಮಾಡಿತ್ತು ಅಂತ ಅಂದರೆ ಈ ಥರದ ಸಮಸ್ಯೆಗಳು ಇಷ್ಟೊಂದು ವ್ಯಾಪಕವಾಗಿ ಇದು ಹರಡ್ತಾ ಇರಲಿಲ್ಲ. ಸೊ ಇದಕ್ಕೆ ಕೊನೆ ಮಾಡಬೇಕು ಅಂತೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ವಿಶೇಷವಾದಂಥ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದನ್ನ ಸರಿಪಡಿಸ್ಬೋದು, ಮುಂದಕ್ಕೆ ಚೌಕಟ್ಟನ್ನು ಯಾವ ರೀತಿ ವಿಸ್ತರಣೆ ಮಾಡ್ಬೋದು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಗಳನ್ನು ಯಾವ ರೀತಿ ಪಾಲಿಸ್ಬೋದು, ಹಾಗಾಗಿ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ. ಕೆಲವ್ರಿಗೆ ಕೇಂದ್ರದಲ್ಲಿ ಕೆಲಸ ಇಲ್ಲ ಅಂತೇಳಿ ಬೆಂಗಳೂರಿಗೆ ಬಂದು ಮಾತಾಡ್ತಾರೆ. ಏನು ಮಾಡೋಕ್ಕಾಗ್ತದೆ? ಒರಿಸ್ಸಾದಲ್ಲಿ ಕೆಲಸ ಇದೆಯಾ ಅವ್ರಿಗೆ? ಇಲ್ಲ. ಮಹಾರಾಷ್ಟ್ರದಲ್ಲಿ ಕೆಲಸ ಇದೆಯಾ ಅವ್ರಿಗೆ? ಇಲ್ಲ. ಅವ್ರಿಗಿರೋ ಕೊಟ್ಟಿರೋದು ಒಂದೇ ರಾಜ್ಯ ಕರ್ನಾಟಕ. ಅಲ್ಲಿ ಬಂದು ಅವ್ರು ಮಾತಾಡ್ತಾ ಇರ್ತಾರೆ. ಏನು ಮಾಡೋಕ್ಕಾಗುತ್ತೆ? ಒಬ್ಬ ಕೇಂದ್ರ ಮಂತ್ರಿ ಕೇಂದ್ರದಲ್ಲಿ ಎಲ್ಲ ರಾಜ್ಯಗಳ ಕಷ್ಟ ಸುಖನೂ ಕೇಳಬೇಕು. ಅವ್ರಿಗೇನಿದ್ರು ಅಲ್ಲಿಗೆ ಕೆಲಸ ಇಲ್ಲ, ಪ್ರಧಾನಮಂತ್ರಿಗಳ ಕೆಲಸ ಸರಿಯಾಗಿ ಕೊಟ್ಟಿಲ್ಲ ಅಂತ ಕಾಣಿಸ್ತದೆ. ಹಂಗಾಗಿ ದಿನ ಬೆಳಗ್ಗೆ ಸಾಯಂಕಾಲ ಕರ್ನಾಟಕದಲ್ಲಿ ಬಾಯಿಗೆ ಬಂದಂತೆ ಸುಳ್ಳಿನ ಮಹಾರಾಜ ಯಾರಪ್ಪ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತ ಅಂದರೆ ಸದ್ಯಕ್ಕೆ ಕುಮಾರಸ್ವಾಮಿನೇ ನಂಬರ್ 1. ಕುಮಾರಸ್ವಾಮಿ ಹೇಳ್ತಾನೆ ಇರ್ತಾರೆ, ಏನೇನು ಬೇಕೋ ಹೇಳ್ತಾ ಇರ್ತಾರೆ, ಎತ್ಕಟ್ತಾ ಇರ್ತಾರೆ. ಬ್ರದರ್ ಇಲ್ಲ ಅಂದ್ಬಿಟ್ಟು ನಾಳೆ ಬೆಳಗ್ಗೆ ಇನ್ನು ನಿಮಗೆ ಪ್ಲೇಟ್ ಚೇಂಜ್ ಮಾಡಿಬಿಡ್ತಾರೆ. ಅಂಥ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಯಾರು ಇದ್ದರೆ ಕುಮಾರಸ್ವಾಮಿ. ಬಿಡದಿ ಟೌನ್ಶಿಪ್ ಬಗ್ಗೆ ಕೂಡ ನಾನು ನೋಡೋಣ ಆಕ್ರೋಶ. ಬಿಡದಿ ಟೌನ್ಶಿಪ್ ಏನಿದ್ರು ಕುಮಾರಸ್ವಾಮಿ ಅವರ ಕೊಡುಗೆ. ರಿಯಲ್ ಎಸ್ಟೇಟ್ ಮಾಫಿಯಾ ಅಂತೆಲ್ಲ ಆರೋಪ ಅವ್ರು ಮಾಡಕ್ಕೆ ಹೋಗಿದ್ದದ್ದು ಅದು. DLFಗೆ ವ್ಯಾಪಾರ ಮಾಡಿದ್ದವ್ರು ಅವರೇನೆ, ನಾವಲ್ಲ. DLF ಸಂಸ್ಥೆಗೆ ವ್ಯಾಪಾರ ಮಾಡಿದ್ದವರು ಕುಮಾರಸ್ವಾಮಿ ಅವರೇ, ನಾವಲ್ಲ. ಅವರ ಕೊಡುಗೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.